ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದಂತಹ ಹಿನ್ನೆಲೆಯಲ್ಲಿ ಬೆಂಬಲಿಗರು ಹಾಗೂ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಬಳಿ ಸೇರಿ ಪ್ರತಿಭಟನೆ ಮಾತನಾಡಿಸ್ತಾ ಹೋಗ್ತೀನಿ ಜೊತೆ ಇದ್ದಾರೆ. ಸರ್, ಈಗಾಗಲೇ ಮುಸ್ಲಿಂ ಕೋಟಾದಡಿ ಇವ್ರಿಗೆ ಒಂದು ಕೊಟ್ಟಿದ್ದಾರೆ, ಯುಟಿ ಖಾದರ್ ಅವರಿಗೆ ಒಂದು ಸ್ಥಾನಮಾನ. ಸೊ ಮತ್ತೆ ಡಿಮ್ಯಾಂಡ್ ಏನಕ್ಕೆ ಅಂತ ಸರ್ ನೋಡಿ ಸರ್, ಮೊದಲನೇ ಪಟ್ಟಿನಲ್ಲಿ ನಮ್ಮ ಸಮಾಜ ಒಂದು ನಂಬಿಕೆ ಇಟ್ಕೊಂಡಿತ್ತು. ಏನಂದರೆ ಜಮೀರ್ ಅಹಮದ್ ಖಾನ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಮೊದಲಿನಿಂದಲೂ ಹೇಳಿದರು. ನಾವೆಲ್ಲ ಕೈಕೊಂಡಿದ್ರು. ಎಲ್ಲ ಸಮಾಜ ಕಡೆಯಿಂದ ಒಂದು ಒಪ್ಪಿಗೆ ಮಾಡಿಕೊಂಡು ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ವೇಟ್ ಮಾಡ್ತಾಯಿದ್ವಿ. ಮೊದಲನೇ ಪಟ್ಟಿನಲ್ಲಿ ಹೆಸರಿಲ್ಲ. ಆದರೆ ಯುಟಿ ಖಾದರ್ತು ಬಂತು ಬರಲಿ, ಅದು ನಮಗೇನು ಸಂತೋಷನೇ. ಆದರೆ ಇಡೀ ಸಮಾಜಕ್ಕೆ, ಹಿಂದೂಗಳಿಗೆ, ಕ್ರಿಶ್ಚಿಯನ್ಗಳಿಗೆ ಎಲ್ಲರಿಗೆ ತಗೊಂಡು ಹೋಗ್ತಾ ಇರೋರು ಅವ್ರಿಗೆ ಈ ಥರ ಮೋಸ ಮಾಡ್ತಾರಂತೆ ನಾವು ನಂಬಿಕೆ ಇಟ್ಟಿರಲಿಲ್ಲ. ಭಾಳ ನಮಗೆ ದುಃಖ ಆಗೈತೆ, ಭಾಳ ಬೇಸರ ಆಗೈತೆ. ಯಾಕಂದರೆ ಜಮೀರ್ ಅಹಮದ್ ಖಾನು ಅಷ್ಟು ವರ್ಷದಿಂದ ಪಕ್ಷಕ್ಕೆ ಹಿಡಿದವ್ರೆ, ಪಕ್ಷಕ್ಕೋಸ್ಕರ ಬೆಳೆದವ್ರೆ, ಪಕ್ಷಕ್ಕೆ ಬೆಳೆಸವ್ರೆ. ಆದರೆ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಆಡಿಯೋ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಇದು ಮಾಡಿಕೊಂಡು ಅವರು ಮೊದಲನೇ ಲಿಸ್ಟಲ್ಲಿ ಹೆಸರಿಲ್ಲ, ಆಮೇಲೆ DCM ಸ್ಥಾನ ಇಲ್ಲ, ಸಚಿವ ಸ್ಥಾನ ಇಲ್ಲ. ಅದಕ್ಕೆ ನಮಗೆ ಭಾಳ ಬೇಜಾರಾಗೈತೆ ಸರ್. ಇವತ್ತು ನಾವೆಲ್ಲ ಸೇರಿದ್ದೀವಿ, ಎಲ್ಲ ಇಡೀ ಕರ್ನಾಟಕದಿಂದ ನಮ್ಮ ಜಮೀರ್ ಅಹಮದ್ ಖಾನ್ಗೋಸ್ಕರ ಇವತ್ತು ಹಿಂದೂಗಳಿರಲಿ, ನಮ್ಮ ಮುಸಲ್ಮಾನ್ಗಳಿರಲಿ, ಎಲ್ಲ ಸಮಾಜವರು ಇಲ್ಲಿ ಒಗ್ಗಟ್ಟಾಗಿ ಒಂದು ಪ್ರದರ್ಶನ ಮಾಡ್ತಾ ಇದ್ದೀವಿ ಸರ್. ಜಮೀರ್ ಅಹಮದ್ ಖಾನ್ ಅವರಿಗೆ ಮುಖ್ಯವಾಗಿ ಸಚಿವ ಸ್ಥಾನ ಕೈ ತಪ್ಪೋದಕ್ಕೆ ಏನು ಕಾರಣ ಅಂತೀರ? ಆಗ ಆ ಒಂದು ಆಡಿಯೋ ರಿಲೀಸ್ ಆಯ್ತಲ್ಲ ದಾವಣಗೆರೆ ಬೈ ಎಲೆಕ್ಷನ್, ಅದೇ ಕಾರಣ ಅಥವಾ ಬೇರೆ ಏನೋ ಕಾರಣ ಇದ್ದ, ಬೇರೆ ಯಾರು ಷಡ್ಯಂತ್ರ ಮಾಡಿ ಕೈ ತಪ್ಪಿಸಿದ್ದಾರೆ ಅಂತ ಹೇಳ್ತೀರಾ? ಇಲ್ಲ ಸರ್, ಇದು ಒಂದು ಷಡ್ಯಂತರ ಸರ್. ಇದು ಕಾಂಗ್ರೆಸ್ ಪಕ್ಷದಲ್ಲೇ ನಮ್ಮ ಬೆಳೀತಾ ಇರೋದು ಜಮೀರ್ ಅಹಮದ್ ಖಾನ್ ನೋಡದೆ ಆಗಿಲ್ಲ. ಅದಕ್ಕೋಸ್ಕರ ಇವರು ಏನೋ ಒಂದು ಷಡ್ಯಂತರ ಮಾಡಿ ಅದು ಆಡಿಯೋ ಅಂತ ಹಾಕ್ಬಿಟ್ಟು ಅದು ಹಾಕ್ಬಿಟ್ಟು ಅದಕ್ಕೋಸ್ಕರ ತಪ್ಪಿಸಿದ್ದಾರೆ ಸರ್. ಇದು ಕಾಂಗ್ರೆಸ್ ಪಕ್ಷದವರೇ ಮಾಡಿರೋದು ಒಂದು ಇದು ಸರ್. ಇದು ಈಗ ಡಿಮ್ಯಾಂಡ್ ಏನು ಅಂತ, ಈಗ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದೀರಾ, ಏನು ಆಗ್ರಹ ಮಾಡ್ತೀರಾ ಅಂತ? ಈಗ ಡಿಮಾಂಡ್ ಏನಿಲ್ಲ ಸರ್. ಡಿಮಾಂಡ್ ಏನಂದರೆ ಅವರು ನಮ್ಮ ಜಮೀರಣ್ಣ ಎಲ್ಲ ಜಾತಿ ಪಾತಿ ಎಲ್ಲ ಒಂದೇ ನೋಡೋದು, ಒಂದೇ ಕಣ್ಣು ಅವ್ರದ್ದು. ಮಸ್ಜಿದ್ ನೋಡಲ್ಲ, ಮಂದಿರ್ ನೋಡಲ್ಲ, ಎಲ್ಲ ಜಾತಿಗೆ ತೊಗೊಂಡು ಹೋಗೋದು ಅವರು ಜಮೀರಣ್ಣ. ಅದು ಏನಂದರೆ ಯಾವುದೋ ಒಂದು ಸಟ್ಟಾಪಿಟ್ಟ ನಮ್ಮವರೇ ಹುಟ್ಟಿಯವರು ಹೇಳ್ತಾರೆ, ಬೆಳೀತಾರಲ್ಲ, ಬೆಳೀದ್ರೆ ಹೊಟ್ಟೆ ಉರಿಯುತ್ತದೆ. ನಮ್ಮವರಲ್ಲಿ ಮೀರ್ ಸಾದಿಕ್ ಜನ ಇದ್ದಾರೆ, ಮೀರ್ ಸಾದಿಕ್ ಯಾರು ಮಾಡಿದ್ದಾರೆ. ಅದಕ್ಕೆ ಹೈಕಮಾಂಡು ಅದಕ್ಕೆ ಜಾಸ್ತಿ ತೊಗೊಳ್ಬಾರ್ದಿತ್ತು. ಅವರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ನಾವು ಅವ್ರಿಗೆ ಬಿಟ್ಕೊಡಲ್ಲ, ನಮ್ಮ ಜಮೀರಣ್ಣಾಗಿ ಬಿಟ್ಕೊಡಲ್ಲ. ಎಲ್ಲ ಏನಂದರೆ ಎಲ್ಲ ನೋಡಿ ಅವ್ರಿಗೆ ಏನಿದೆ ಅವ್ರಿಗೆ ಇದು ಕೊಡಲೇಬೇಕು, ಅವ್ರಿಗೆ ಮಿನಿಸ್ಟ್ರಿ ಕೊಡಲೇಬೇಕು, DCM ಕೊಡಲೇಬೇಕು. ನಮ್ಮ ಎಲ್ಲ ಜಾತಿದು ಇದು ನಮ್ಮದು ಒಂದು ಮುಸ್ಲಿಮ್ಸ್ ಅಂತ ಅಲ್ಲ ಲೀಡ್ರ್ ಅವರು, ಎಲ್ಲ ಆಲ್ ಸಮಾಜದ ಲೀಡ್ರ್ ಅವರು. ಅದೇ ನಾನು ಹೇಳ್ತೀನಿ ಎಲ್ಲರೂ ನೋಡ್ತಿರ್ಬೋದು, ದಯವಿಟ್ಟು ನಮ್ಮ ಲೀಡ್ರ್ ಅವರು, ನಮ್ಮ ಹಿಂದೂ ಮುಸ್ಲಿಂ ಲೀಡರು ಒಂದು ಜಗಳ ಆಗೋಕ್ಕೆ ಕೊಡಲಿಲ್ಲ. ಅವರು ಒಂದು ಜಗಳನೂ ಆಗಲಿಲ್ಲ, ಏನನ್ನೂ ಮಾಡಿದ್ರು, ಏನು ಜಗಳ ಅಂತ ಮಾಡಕ್ಕೆ ಕೊಡಲಿಲ್ಲ ಅವರು. ಆ ಥರ ಲೀಡ್ರು ಅವ್ರಿಗೆ ಸಮಾಧಾನ ಕೊಡಿ ಅಂತ ನಾವು ಕಾಂಗ್ರೆಸ್ಗೆ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರು ಏನಕ್ಕೆ ಸರ್ ಅವ್ರಿಗೆ ಈ ಥರ ಮಾಡಬೇಕು? ಮೋಸ. ಮೀರ್ ಸಾದಿಗಳು ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ಮತ್ತು ಈ ಥರ ಕೆಲಸ ನೀವು ಮಾಡಿದ್ರಲ್ಲ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆಯಲ್ಲಿ ಇದ್ರು ಅವರು. ನಿಮಗೆ ಯಾವಾಗೂ ಬಿಟ್ಕೊಟ್ಟಿಲ್ಲ ಅವರು. ತಮ್ಮ 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 ಅಂತ ನೀವು ಕರ್ಕೊಂಡು ಹೋದ್ರು. ನೀವು ಏನೇನು ಮಾತು ಕೇಳಿದ್ರಿ, ಎಲ್ಲ ಜಾಗ ಅವ್ರು ಹೋದ್ರು. ಇವಾಗ ನೀವು ಏನು ಮಾಡಿದ್ರಿ? ಅವ್ರಿಗೆ 4-5 ದಿವಸ ಆಯಿತು, ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನೀವು ಏನಕ್ಕೆ ಸಿದ್ದರಾಮಯ್ಯ ಸಾಹೇಬ್ರೆ ಏನು ತಪ್ಪು ಮಾಡಿದ್ದಾರೆ ನಮ್ಮ ಸಾಹೇಬರು? ಯಾವುದು ಫೇಕ್ ಆಡಿಯೋ ಇಟ್ಕೊಂಡು ನೀವು ಈ ಥರ ನೀವು DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ಬೋದು ತಾನೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ ಹೇಳ್ಬೋದು ತಾನೆ. ಸರ್, ಅವರೇ ಮೇನ್ ನಮ್ಮದು ಕರ್ನಾಟಕ 137 ಸೀಟು ಬಂತಲ್ಲ, ಅದಕ್ಕೆ ಮುಂಚೆ ಎಷ್ಟು ಬಂದಿದೆ ಸರ್ ನಿಮ್ಮ ಸೀಟು? ನಿಮ್ಮ ಕಾಂಗ್ರೆಸ್ನಲ್ಲಿ 2023ರಲ್ಲಿ ಎಷ್ಟು ಸೀಟ್ ಬಂತು ನಿಮಗೆ ಹೇಳಿ? ಪ್ರಮುಖವಾಗಿ ಕೈ ತಪ್ಪೋದಕ್ಕೆ ಸಿದ್ದರಾಮಯ್ಯರು ಸಂಪುಟದಲ್ಲಿ ಇಲ್ಲ ಅನ್ನೋ ಕಾರಣನೇನ? ಸಿದ್ದರಾಮಯ್ಯ ಇದ್ದಿದ್ರೆ ಅವ್ರಿಗೆ ಅಲ್ಲಲ್ಲ ಸರ್, ಸಿದ್ದರಾಮಯ್ಯ ಇದ್ದಿದ್ರೆ ಅನ್ಯಾಯ ಆಗ್ತಾ ಇರ್ಲಿಲ್ವಾಗಿದ್ರೆ ಅಂತ ಜಮೀರ್ ಅವ್ರಿಗೆ ಅವ್ರ ಮೇಲೆ ನಾವು ನಂಬಿಕೆ ಇಕ್ಕಿದ್ದೀನಿ. ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಅವ್ರು ನಮ್ಮ ಜಮೀರಣ್ಣಗೆ ಕೈ ಹಿಡಿತಾರೆ, ಅವ್ರು ರಿಕ್ವೆಸ್ಟ್ ಮಾಡ್ತಾರೆ, ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ಅವ್ರಿಗೆ ಅವ್ರ ಡಿಸಿಷನ್ ತಗೊಳ್ತಾರೆ, ಅವ್ರಿಗೆ ಸ್ಥಾನ ಕೊಡ್ತಾರೆ. ಅಷ್ಟೇ ಸರ್ ನಮಗೆ ಬೇಕಾಗಿರೋದು. ನಮಗೆ ಏನು ಬೇಕಾಗಿಲ್ಲ ಸರ್. ನೋಡಿ, ನಮಗೆ ಜಾತಿ ಧರ್ಮ ಏನಿಲ್ಲ. ನಮ್ಮದು ಜಮೀರಣ್ಣ ಹೆಂಗಿದ್ರು ಇವಾಗ ಕರ್ನಾಟಕಗೆಲ್ಲ ಪೂರ್ತಿ ಇಂಡಿಯಾಗೆ ಅವ್ರು ನೋಡ್ತಾವ್ರೆ ಸರ್. ಇಲ್ಲಿ ಒಂದು MLA ಸೀಟು ಗೆಲ್ಲಬೇಕಂದ್ರೆ ಏನು ಮಾಡ್ತಾರೆ ಸರ್? ಯಾರ್ಯಾರಿಗೆ ಕರೀತಾರೆ, ಫಿಲ್ಮ್ ಇಂಡಸ್ಟ್ರಿಗೆ ಕರೀತಾರೆ. ನಮ್ಮ ಜಮೀರಣ್ಣ ಹೋಗಿ ಕೇರಳ ಯಾರೂ ಪರಿಚಯ ಇಲ್ಲ,
ಅಲ್ಲಿ ಹೋಗಿ 30-40 ಸೀಟ್ ಇನ್ನೂ ಎಕ್ಸ್ಟ್ರಾ ಬರಬೇಕಂದ್ರೆ ಆಂಧ್ರ ತೆಲಂಗಾಣ ಹೇಳಿ ಸರ್, ನೀವೇ ಹೇಳಿ ಸರ್, ಯಾರು ಪರಿಚಯ ಇದ್ದಾರೆ ಸರ್? ಅಷ್ಟು ಮನಸ್ಸಿನಲ್ಲಿ ಇದ್ದಾರೆ ಜಮೀರಣ್ಣ. ಸ್ಟಾರ್ ಕ್ಯಾಂಪೇನ್ ಮಾಡಿಕೊಂಡು ನೀವೆಲ್ಲ ಇದು ಮಾಡಿಕೊಂಡು ಜಮೀರಣ್ಣಗೆ ಫಸ್ಟ್ ಲೀಸ್ಟ್ನಲ್ಲಿ ಇಲ್ಲ ಅಂದರೆ ಸೆಕೆಂಡ್ ಲಿಸ್ಟ್ ಏನು ಮಾಡ್ತೀರಾ ಸರ್? ತೊಗೊಂಡು ಫಸ್ಟ್ ಕ್ಯಾಬಿನೆಟ್ ಬರಬೇಕಾಯ್ತು. ಹೋಗಿ DCM ಕೊಡ್ತಾ ಇಲ್ಲ, ಓಕೆ, ಲೀಸ್ಟಲ್ಲಿ ಇರಬೇಕಲ್ಲ ಫಸ್ಟು. ಅದನ್ನೇ ಇಲ್ಲ ಅಂದರೆ ಏನು ಮಾಡೋದು ಸರ್? ಯಾರಿಗೋ ಕೇಳಬೇಕು ನಾವು? ಹೇಳಿ, ನೀವು ಹೇಳಿ. ಕೂಡ ಜಮೀರ್ ಅಭಿಮಾನಿಗಳ ಮಾತು. ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಅವರಿಗೆ DCM ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ಕೊಡಲೇಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ 2028ಕ್ಕೆ ಕಾಂಗ್ರೆಸ್ನ ನಾವು ಬಹಿಷ್ಕಾರ ಮಾಡ್ತೀವಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.